ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂತು, ಕಟ್ ಆಫ್ PDF ಕೂಡ ಸಿಕ್ತು, ಚಾಯ್ಸ್ ಎಂಟ್ರಿ ಕೂಡ ಎನೇಬಲ್ ಮಾಡಿದ್ದಾರೆ. ಐ ಥಿಂಕ್ ಅರೌಂಡ್ 2022 ವರೆಗೂ ನಿಮ್ಗೆ ಚಾಯ್ಸಸ್ ಗೊತ್ತಾಯ್ತು. ಬಟ್ ಕನ್ಫ್ಯೂಷನ್ ಏನಂದ್ರೆ, ಕೆಲವು ಮಕ್ಕಳಿಗೆ ಕಾಲೇಜ್ ಅಲಾಟ್ ಆಗಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ. ಮೇ ಬಿ ಈ ತರ ಯಾರಾಗುತ್ತಂದ್ರೆ, ಕಾಲೇಜಸ್ ತುಂಬಾ ಕಡಿಮೆ ಆಡ್ ಮಾಡಿರ್ತಾರೆ, ಅವರ ರ್ಯಾಂಕ್ ತಕ್ಕಂತೆ ಅವ್ರು ಆಡ್ ಮಾಡಿರಲ್ಲ. ಮತ್ತೆ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಆ ಸ್ಟೂಡೆಂಟ್ಸ್ ಜೊತೆಗೆ ವೆಟರ್ನರಿ ಸ್ಟೂಡೆಂಟ್ಸ್ ಈ ತರ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಕಾಲೇಜ್ ಅಲಾಟ್ ಆಗಿರಲ್ಲ. ಅವ್ರು ಏನ್ ಮಾಡ್ಬೇಕು, ಅವ್ರು ಯಾವ ಚಾಯ್ಸ್ ನ ಕ್ಲಿಕ್ ಮಾಡಬೇಕು, ಅವ್ರಿಗೆ ಯಾವುದೇ ಚಾಯ್ಸ್ ಕ್ಲಿಕ್ ಮಾಡೋ ಹಾಗಿಲ್ಲ. ಮತ್ತೆ ಹೇಳ್ತೀನಿ ಆಯ್ತಾ. ಬಿ ಫಾರ್ಮಾ, ಡಿ ಫಾರ್ಮಾ, ಫಾರ್ಮಾ ಡಿ ಅಂದ್ರೆ ಡಾಕ್ಟರ್ ಆಫ್ ಫಾರ್ಮಸಿ 6 years ಕೋರ್ಸು. ಇದಕ್ಕೆಲ್ಲ ಇನ್ನ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಅದನ್ನೆಲ್ಲ ಸೆಕೆಂಡ್ ರೌಂಡ್ ಆಡ್ ಮಾಡ್ತಾರೆ. ನಿಮ್ಗೆ ಇನ್ನ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಇನ್ನ ಒಂದು 10 to 15 days ಆಗುತ್ತೆ. ಇವಾಗ ಜಸ್ಟ್ ಫಸ್ಟ್ ರೌಂಡ್ ಪ್ರೋಸೆಸ್ ನಡೀತಿದೆ, ಇನ್ನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೇಕು. ಸೆಕೆಂಡ್ ರೌಂಡ್ ರಿಸಲ್ಟ್ ಬೇರೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಬೇರೆ. ಅರ್ಥ ಆಯ್ತಾ? MBBS ಸೀಟ್ಸ್ ಆಡ್ ಮಾಡ್ತಾರೆ, BDS, ಆಯುಷ್, ನ್ಯಾಚುರೋಪತಿ ಅದೆಲ್ಲ ಆಲ್ರೆಡಿ ಆಡ್ ಮಾಡಿದ್ದಾರೆ. MBBS, BDS ಇದಕ್ಕೆಲ್ಲ ಇನ್ನು ಆಡ್ ಮಾಡಬೇಕು. ನೀಟ್ ರಿಸಲ್ಟ್ಸ್ ಬರಬೇಕು. ಫಸ್ಟ್ ರೌಂಡ್ ಯಾರು ಅಲಾಟ್ ಆಗಿಲ್ಲ, ಬಟ್ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಬೇಕು, ಸಿಗುತ್ತಾ? ನೀವು ಯಾವ ತರ ಆಪ್ಷನ್ ಎಂಟ್ರಿ ಮಾಡಿದ್ಯಾ ಅದ್ರ ಮೇಲೆ ಡಿಪೆಂಡ್. ನಿಮ್ದು ಎಲ್ಲೆಲ್ಲೋ ರ್ಯಾಂಕ್, ನಿಮ್ಮ ರ್ಯಾಂಕ್ 1,00,000 ಇರುತ್ತೆ, ನೀವು ಬರೀ ಒಂದು 50,000ವರೆಗೂ ಮಾತ್ರ ನೀವು ಕಾಲೇಜಸ್ ನ ಲಿಸ್ಟ್ ಮಾಡಿದ್ರೆ ಅದೇಂಗ್ ಸಿಗುತ್ತೆ? ಇಟ್ಸ್ ವೆರಿ ಲೋ ಚಾನ್ಸಸ್ ಅಲ್ವಾ? ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್, ನೀವು ಯಾವುದೇ ಚಾಯ್ಸ್ ನ ಕ್ಲಿಕ್ ಮಾಡಂಗಿಲ್ಲ. ಇನ್ನೊಂದು 10 to 15 days ನಾನು ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ನೋಡಿ. ಅವಾಗ ಒಂದು 10 to 15 days ಆದ್ಮೇಲೆ ಫಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಅದಕ್ಕೆ ನಿಮ್ಮ ಫೇಸ್ ರೆಕಗ್ನೈಸೇಷನ್, CET ನಂಬರ್, OTP ಎಲ್ಲ ಹಾಕಿ ಲಾಗಿನ್ ಆಗ್ರಿ. ಅಲ್ಲಿ ಆಪ್ಷನ್ ಎಂಟ್ರಿ ಅಂತ ಇರುತ್ತಲ್ಲ, ಹೆಂಗ್ ನೀವು ಆಪ್ಷನ್ ಎಂಟ್ರಿ ಮಾಡೋದಲ್ಲ, ಸೇಮ್ ಪೇಜ್ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಬೇಕು ಅಂದ್ರೆ ಡಿಲೀಟ್ ಮಾಡಿ, ಇಲ್ಲ ರೀಅರೇಂಜ್ ಮಾಡಿ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ರೀಅರೇಂಜ್ ಮಾಡಿ. ಯಾವುದೇ ಕಾರಣಕ್ಕೂ ಹೊಸದಾಗಿ ಇವಾಗ ಆಲ್ರೆಡಿ ಇರೋ ಕಾಲೇಜಸ್ ಆಡ್ ಮಾಡಕ್ಕಾಗಲ್ಲ. ಬಿ ಫಾರ್ಮಾ, ಡಿ ಫಾರ್ಮಾ, ಫಾರ್ಮಾ ಡಿ, MBBS, BDS ಇವೆಲ್ಲ ಆಡ್ ಮಾಡ್ಬೋದು. ಹೊಸದಾಗಿ ಇದನ್ನ ಶೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರಲ್ವಾ, ಅದನ್ನ ಆಡ್ ಮಾಡ್ಕೊಬಹುದು. ಇಂಜಿನಿಯರಿಂಗ್ ಕಾಲೇಜಸ್ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದೆ, ಅವನ್ ಮತ್ತೆ ನೀವು ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನ್ ಕಾಲೇಜಸ್ ಇದೆ ಅವನ್ನ ಆಡ್ ಮಾಡಕ್ಕಾಗಲ್ಲ. ಓನ್ಲಿ ಫಾರ್ಮಾ ಡಿ, ಫಾರ್ಮಾ, ಬಿ ಫಾರ್ಮಾ ಅವೆಲ್ಲ. ಅರ್ಥ ಆಯ್ತಾ? ಅದಕ್ಕೆ ಓಪನ್ ಆಗಿ ನೀವೇನಾದ್ರೂ ವೇರಿಯೇಷನ್ ಹಿಂದೆ ಮುಂದೆ ಮಾಡೋದು, ಅಥವಾ ಯಾವ್ದಾದ್ರು ಆಪ್ಷನ್ ಬೇಡ ಅನ್ಸಿದ್ರೆ ಡಿಲೀಟ್ ಮಾಡೋದು ಮಾಡಿ, ಸೇವ್ ಅಂಡ್ ಸಬ್ಮಿಟ್, ಅಪ್ಡೇಟ್ ಅಂತಾರಲ್ಲ, ಅಪ್ಡೇಟ್ ಆಪ್ಷನ್ ಅಪ್ಡೇಟ್ ಕೊಟ್ಟು ನಿಮ್ PDF ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಸಿಂಪಲ್ ಸರ್. ಆಪ್ಷನ್ ನಾನು ಏನು ರೀಅರೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಆಗಿದೆ ಅಂದ್ರೆ ನೀವು ಲಾಗಿನ್ ಆಗ್ಲೇಬೇಕು. ಲಾಗಿನ್ ಆಗಿ ಹೋಗಿ ಮತ್ತೆ ಒಂದ್ಸಲ ಅಪ್ಡೇಟ್ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ PDF ನ. ಅರ್ಥ ಆಯ್ತಾ? ನೀವು ಲಾಗಿನ್ನೇ ಆಗಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ನೀವು ಕನ್ಸಿಡರ್ ಮಾಡಲ್ಲ, ಫಸ್ಟ್ ರೌಂಡ್ ಅಲ್ಲಿ ಎಕ್ಸಿಟ್ ಮಾಡ್ಬಿಡ್ತಾರೆ. ಅವರೇ ಆಟೋಮೆಟಿಕಲಿ ಎಕ್ಸಿಟ್ ಮಾಡ್ತಾರೆ. ನೀವು ಲಾಗಿನ್ ಆಗಿಲ್ಲ ಅಂದ್ರೆ ಎಕ್ಸಿಟ್ ಆಗ್ಬಿಡ್ತಾರೆ ಡೈರೆಕ್ಟ್ಲಿ. ಅರ್ಥ ಆಯ್ತಾ? ನೀವು ಲಾಗಿನ್ ಆಗಿ ಯಾವ್ದಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಮಾಡಿ, ಆಪ್ಷನ್ ಎಂಟ್ರಿಯಲ್ಲಿ ಅಪ್ಡೇಟ್ ಕೊಡಿ, PDF ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಆಟೋಮೆಟಿಕಲಿ ನೀವು ಎಲಿಜಿಬಲ್ ಇರ್ತೀರಾ. ಅಷ್ಟೇನಾ? ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.